ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ ಇವತ್ತು 16ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 16. ಪ್ರಜಾಪತೇಸ್ತೆ ವಚಸಾಧೀಶತಂತ್ಯ ಲೋಕ ಕಿಲಾಯಂ ಕಾಮಹತೋನು ಬದ್ಧಃ ಅಹಂ ಚ ಲೋಕಾನುಗತೋ ವಹಾಮಿ ಬಲಿಂ ಚ ಶುಕ್ಲಾ ನಿಮಿಷಾಯ ತುಭ್ಯಂ. ಅನುವಾದ: ಓ ನನ್ನ ಪ್ರಭುವೆ, ನೀನು ಜೀವಿಗಳ ಒಡೆಯನೂ ಅವರಿಗೆ ದಾರಿ ತೋರುವವನೂ ಆಗಿರುವೆ. ನಿನ್ನ ದಿಗ್ದರ್ಶನದಿಂದ ಎಲ್ಲ ಬದ್ಧಾತ್ಮರೂ ಹಗ್ಗದಲ್ಲಿ ಕಟ್ಟಿ ಹಾಕಿದವರಂತೆ ಯಾವಾಗಲೂ ತಮ್ಮ ಇಚ್ಛೆಗಳನ್ನು ಈಡೇರಿಸುವುದರಲ್ಲಿ ತತ್ಪರರಾಗಿರುತ್ತಾರೆ. ಎಲೈ ಧರ್ಮಸ್ವರೂಪನೇ, ನಾನು ಕೂಡ ಅವರನ್ನು ಅನುಸರಿಸಿ ಚಿರಕಾಲ ಸ್ವರೂಪನಾದ ನಿನಗೆ ನೈವೇದ್ಯಗಳನ್ನು ಅರ್ಪಿಸುವೆನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕರ್ದಮ ಮುನಿಗಳು ಭಗವಂತನನ್ನ ಸ್ತುತಿ ಮಾಡ್ತಾ ಹೇಳ್ತಾ ಇದ್ದಾರೆ, ನಾನು ಸಮಾನಶೀಲೆಯಾದ ನನ್ನ ವೈವಾಹಿಕ ಜೀವನದಲ್ಲಿ ಕಾಮಧೇನು ಅನಿಸುವಂತಹ ಒಬ್ಬ ಕನ್ಯೆಯನ್ನ ನನ್ನ ಕಾಮೇಚ್ಛೆಯನ್ನು ತೃಪ್ತಿಪಡಿಸೋದಕ್ಕೋಸ್ಕರ ನಾನು ವರಿಸೋದಕ್ಕೆ ಅಂದರೆ ಮದುವೆ ಆಗುವುದಕ್ಕೆ ಬಯಸ್ತೀನಿ. ನಾನು ಕೂಡ ನಿನ್ನ ಪಾದಕಮಲಗಳನ್ನು ಆಶ್ರಯಿಸೋದಕ್ಕೆ ಅಪೇಕ್ಷೆ ಪಡ್ತೀನಿ. ನಿನ್ನ ಪಾದಕಮಲಗಳಿದೆಯಲ್ಲ, ಅದು ಎಲ್ಲದಕ್ಕೂ ಕೂಡ ಮೂಲವಾಗಿದೆ. ಯಾಕೆ ಅಂತಂದರೆ ನೀನು ಕಲ್ಪ ವೃಕ್ಷದ ಹಾಗೆ ಇರುವಂಥವನು ಅಂತನ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡಿದ್ದನ್ನು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಹೇಳ್ತಾರೆ, ಓ ನನ್ನ ಪ್ರಭುವೇ, ನೀನು ಜೀವಿಗಳ ಒಡೆಯ, ಎಲ್ಲರಿಗೂ ಒಡೆಯನಾಗಿರುವಂಥವನು, ಅವರಿಗೆ ದಾರಿ ತೋರಿಸುವಂಥವನು ಕೂಡ ಆಗಿದೆಯಾ. ನಿನ್ನ ಒಂದು ದಿಗ್ದರ್ಶನದಿಂದ ಎಲ್ಲ ಬದ್ಧಾತ್ಮರೂ ಕೂಡ ಹಗ್ಗದಲ್ಲಿ ಕಟ್ಟಾಕಿರೋರು ಹೇಗಿರ್ತಾರೋ ಹಾಗೆ ಯಾವಾಗಲೂ ಕೂಡ ತಮ್ಮ ಇಚ್ಛೆಗಳನ್ನು ಈಡೇರಿಸ್ಕೊಳ್ಳೋದ್ರಲ್ಲಿ ಅವರು ಯಾವಾಗಲೂ ತತ್ಪರರಾಗೇ ಇರ್ತಾರೆ. ಅಂದರೆ ಅವ್ರವ್ರ ಆಸೆಗಳೇನಿದೆಯೋ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ. ಈಗ ನಾವು ನಮ್ಮ ಮನೆಗಳಲ್ಲೂ ನೋಡ್ತೀವಿ, ಅವ್ರವ್ರಿಗೇನು ಇಷ್ಟನೋ ಅದನ್ನೇ ಮಾಡ್ತಿರ್ತಾರೆ, ಅವ್ರಿಗೇನು ಇಷ್ಟನೋ ಅದನ್ನೇ ತಿಂತಿರ್ತಾರೆ ಅಲ್ವಾ. ಅಂದರೆ ತಮ್ಮ ಇಚ್ಛೆಗಳನ್ನು ಈಡೇರಿಸ್ಕೊಳ್ಳೋದ್ರಲ್ಲೇ ಅವರು ತತ್ಪರರಾಗಿರ್ತಾರೆ. ಎಲೆ ಧರ್ಮಸ್ವರೂಪನೇ, ನಾನು ಕೂಡ ಅವರನ್ನೇ ಅನುಸರಣೆ ಮಾಡಿ ಚಿರಕಾಲ ಸ್ವರೂಪನಾದ ನಿನಗೆ ನಾನು ನೈವೇದ್ಯಗಳನ್ನು ಅರ್ಪಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕಠೋಪನಿಷತ್ತಿನಲ್ಲಿ ಪರಮಪ್ರಭುವು ಸರ್ವಜೀವಿಗಳ ನಾಯಕನೆಂದು ಹೇಳಲಾಗಿದೆ. ಅವನು ಅವರ ಸಂರಕ್ಷಕ ಮತ್ತು ಅವರ ಸಕಲ ಅವಶ್ಯಕತೆಗಳನ್ನು ಇಚ್ಛೆಗಳನ್ನು ಸಲ್ಲಿಸತಕ್ಕವನು. ಯಾವ ಜೀವಿಯೂ ಸ್ವತಂತ್ರನಲ್ಲ, ಎಲ್ಲರೂ ಪರಮಪ್ರಭುವಿನ ಕೃಪಾವಲಂಬಿಗಳು. ಆದುದರಿಂದ ಪ್ರತಿಯೊಬ್ಬನು ಪರಮಪ್ರಭುವಾದ ದೇವೋತ್ತಮ ಪುರುಷನ ದಿಗ್ದರ್ಶನದ ಪ್ರಕಾರ ಜೀವನವನ್ನು ಅನುಭವಿಸಬೇಕೆಂಬುದು ವೇದದ ಉಪದೇಶವಾಗಿದೆ. ಇಲ್ಲೇನು ಹೇಳ್ತಾ ಇದ್ದಾರೆ? ಕಠೋಪನಿಷತ್ತು ಅನ್ನುವಂಥ ಒಂದು ಉಪನಿಷತ್ತಿನಲ್ಲಿ ಭಗವಂತನೇ ಎಲ್ಲ ಜೀವಿಗಳ ನಾಯಕ ಅಂತ ಹೇಳಿದ್ದಾರೆ. ಅವನೇ ಅವರ ಸಂರಕ್ಷಣೆ ಮಾಡುವಂಥವನು ಮತ್ತು ಎಲ್ಲ ಅವಶ್ಯಕತೆಗಳು ಏನಿದೆಯೋ ಅದರ ಇಚ್ಛೆಗಳನ್ನು ಕೂಡ ಪೂರ್ತಿ ಮಾಡುವಂಥವನು. ಯಾವ ಜೀವಿ ಕೂಡ ಸ್ವತಂತ್ರನಾಗಿಲ್ಲ, ಆಯಿತಾ. ಭಗವಂತನ ಮೇಲೆ ಡಿಪೆಂಡ್, ಅಥವಾ ಇಲ್ಲಿರುವ ತನಕ ನಾವು ಎಲ್ಲ ಜೀವಿಗಳ ಮೇಲೂ ಕೂಡ ಡಿಪೆಂಡ್ ಆಗಿರ್ತೀವಿ. ಒಬ್ಬರೇ ಸ್ವತಂತ್ರರಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಇಲ್ಲಿ ಹೇಳ್ತಾ ಇರುವಂಥ ರೀತಿ ಏನು ಅಂತಂದರೆ, ಅವನು ಸ್ವತಂತ್ರನಾಗಿಲ್ಲ, ಅವನು ಭಗವಂತನ ಕೃಪೆಗೆ ಅವಲಂಬಿತನಾಗಿರ್ತಾನೆ ಅಂತಂದ್ಬಿಟ್ಟು. ಅಂದರೆ ಎಲ್ಲ ಜೀವಿಗಳು ಕೂಡ ಭಗವಂತನ ಕೃಪಾವಲಂಬಿಗಳು. ಅದಕ್ಕೋಸ್ಕರನೇ ಪ್ರತಿಯೊಬ್ಬನೂ ಕೂಡ ಭಗವಂತನ ದಿಗ್ದರ್ಶನದ ಪ್ರಕಾರ ಅವನು ಏನು ನಮಗೆ ಹೇಳಿದನೋ ಅದರ ಪ್ರಕಾರ ಜೀವನವನ್ನು ಅನುಭವಿಸ್ಬೇಕು ಅಂತ ವೇದಗಳಲ್ಲಿ ಉಪದೇಶವನ್ನು ಹೇಳಿದ್ದಾರೆ. ಅಂದರೆ ಭಗವಂತ ಹೇಗಿರಬೇಕು ಅಂತ ಹೇಳಿದನೋ ಹಾಗಿರಬೇಕು, ಏನು ಹೇಳಿದನೋ ಆ ರೀತಿ ನಾವು ನಡ್ಕೊಳ್ಬೇಕು ಅಂತ ವೇದಗಳು ಹೇಳುತ್ತೆ. ಪ್ರತಿಯೊಂದು ದೇವೋತ್ತಮ ಪರಮ ಪುರುಷನಿಗೆ ಸೇರಿದ್ದಾದುದರಿಂದ ಒಬ್ಬನು ಇನ್ನೊಬ್ಬನ ಸ್ವತ್ತನ್ನು ಆಕ್ರಮಿಸಿಕೊಳ್ಳಬಾರದು, ತನಗೆ ವೈಯಕ್ತಿಕವಾಗಿ ಸಿಕ್ಕಿರುವುದನ್ನು ಅನುಭವಿಸಬೇಕು ಎಂದು ಈಶೋಪನಿಷತ್ತಿನಂತಹ ವೈದಿಕ ಸಾಹಿತ್ಯಗಳು ನಿರ್ದೇಶಿಸುತ್ತವೆ. ಪರಮಪ್ರಭುವಿನಿಂದ ದಿಗ್ದರ್ಶನವನ್ನು ಪಡೆದುಕೊಳ್ಳುವುದು ಮತ್ತು ಅದರಂತೆ ಭೌತಿಕ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಅನುಭವಿಸುವುದು ಪ್ರತಿಯೊಬ್ಬ ಜೀವಿಗೂ ಅತ್ಯುತ್ತಮ ಕಾರ್ಯಕ್ರಮವಾಗಿರುತ್ತದೆ. ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರತಿಯೊಂದು ಕೂಡ ಈ ಜಗತ್ತೇ ಸೃಷ್ಟಿ ಮಾಡಿರುವಂಥವನು ಭಗವಂತ ಅಂದಮೇಲೆ
ಇಲ್ಲಿರುವಂಥ ಪ್ರತಿಯೊಂದು ಕೂಡ ಭಗವಂತನಿಗೆ ಸೇರಿರುವಂಥದ್ದು. ಈಗ ಬೇರೆಯವರ ಸ್ವತ್ತನ್ನು ನಾವು ನಮ್ಮದು ಅಂತ ಆಕ್ರಮಣೆ ಮಾಡ್ಕೊಳ್ಳೋದು ಸರಿನಾ? ಇಲ್ಲ ಅಲ್ವಾ? ಅದಕ್ಕೆ ನಮ್ಮ ಜೀವನದಲ್ಲಿ ನಮ್ಗೆ ಏನು ಸಿಕ್ಕಿರುತ್ತೋ ಅದನ್ನು ನಂದು ಅಂತ ಅಷ್ಟೇ ತಿಳ್ಕೋಬೇಕೇ ಹೊರತು, ಅಂದರೆ ವೈಯಕ್ತಿಕವಾಗಿ ನಮ್ಗೇನು ಸಿಕ್ಕಿರುತ್ತೋ ಅದನ್ನು ಅನುಭವಿಸ್ಬೇಕು ಅಂತ ಈಶೋಪನಿಷತ್ತಿನಂತಹ ವೈದಿಕ ಸಾಹಿತ್ಯಗಳು, ಅಂದರೆ ಇನ್ನೂ ಬೇಕಾದಷ್ಟು ವೈದಿಕ ಸಾಹಿತ್ಯಗಳಿದೆ, ಅದರಲ್ಲೆಲ್ಲ ಇದನ್ನು ಹೇಳಿದ್ದಾರೆ. ನಿನಗೆ ಅಂತ ಏನು ಸಿಕ್ಕಿದೆಯೋ ಅದನ್ನು ನೀನು ಅನುಭವಿಸಪ್ಪ, ಬೇರೆಯವ್ರ ಹತ್ರ ಇರೋದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ಅಥವಾ ಅದು ನನಗೆ ಸಿಗ್ಲಿಲ್ವಲ್ಲ ಅಂತ ಕೊರಗಲೂ ಬೇಡ, ಅದ್ರ ಬಗ್ಗೆ ನೀನು ಯೋಚನೆನೂ ಮಾಡಬೇಡ, ಅದು ಬೇಕು ಅಂತ ನೀನು ಆಸೆನೂ ಪಡಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಎಲ್ಲವೂ ಭಗವಂತನದ್ದೇ, ಆಯಿತಾ? ಅವನು ಏನು ಹೇಳಿದಾನೋ ಅದರ ರೀತಿ ನಾವು ನಡ್ಕೊಳ್ಬೇಕು. ಮತ್ತು ಆ ಭಗವಂತನಿಂದ ಒಂದು ದಿಗ್ದರ್ಶನವನ್ನು ಪಡ್ಕೊಳ್ಳೋದು, ಮತ್ತು ಆ ಒಂದು ರೀತಿಯಲ್ಲೇ ಭೌತಿಕ ಅಥವಾ ಆಧ್ಯಾತ್ಮಿಕ ಯಾವುದಾದ್ರೂ ಜೀವನ ಆಗಿರ್ಬೋದು ಅದನ್ನು ಅನುಭವಿಸೋದಿದೆಯಲ್ಲ, ಇದು ಪ್ರತಿಯೊಬ್ಬ ಜೀವಿಯ ಒಂದು ಕರ್ತವ್ಯ ಅಥವಾ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಭಗವಂತ ಏನು ಹೇಳಿದಾನೋ ಅದ್ರ ಪ್ರಕಾರ ನಡ್ಕೊಳ್ಬೇಕು. ಅದು ಎಲ್ಲಿ ನಮಗೆ ಗೊತ್ತಾಗುತ್ತೆ ಅಂತಂದರೆ ಸತ್ಸಂಗಗಳಿಂದ ನಮಗೆ ಗೊತ್ತಾಗುತ್ತೆ. ಸತ್ಸಂಗಕ್ಕೆ ನಾವು ಹೋಗಲಿಲ್ಲ ಅಥವಾ ಧರ್ಮಗ್ರಂಥಗಳಲ್ಲಿ ಇರೋದು ಏನು ಅಂತ ತಿಳ್ಕೊಂಡಿಲ್ಲ ಅಂತಂದರೆ ಈ ವಿಷಯಗಳೆಲ್ಲ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ನಾವೇನು ಮಾಡ್ತೀವಿ, ನಮಗಿಷ್ಟ ಬಂದಂಗೆ ನಮ್ಮ ಜೀವನವನ್ನು ನಡೆಸ್ತಾ ಹೋಗ್ತೀವಿ ಅಷ್ಟೇ ಅಲ್ವಾ? ಸೊ ಮುಂದುವರೆದು ಹೇಳ್ತಾರೆ ಇಲ್ಲಿ, ಕರ್ದಮ ಮುನಿಯು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದವನಾಗಿರುವಾಗ ಅವನು ಭಗವಂತನಲ್ಲಿ ಮೋಕ್ಷವನ್ನೇಕೆ ಕೇಳಲಿಲ್ಲ ಎಂಬ ಪ್ರಶ್ನೆಯನ್ನೆತ್ತಬಹುದು. ಪರಮಪ್ರಭುವನ್ನು ಸ್ವತಃ ನೋಡಿದ ಮೇಲೆಯೂ ಅನುಭವಗೊಂಡ ಮೇಲೆಯೂ ಅವನೇಕೆ ಭೌತಿಕ ಜೀವನವನ್ನು ಅನುಭವಿಸಲು ಬಯಸಿದನು? ಈ ಮಾತಿಗೆ ಇದು ಉತ್ತರ. ಪ್ರತಿಯೊಬ್ಬನು ಭೌತಿಕ ಬಂಧನದಿಂದ ಬಿಡುಗಡೆಗೊಳ್ಳಲು ಸಶಕ್ತನಲ್ಲ. ಆದುದರಿಂದ ಪ್ರತಿಯೊಬ್ಬನು ತನ್ನ ಪ್ರಕೃತ ಸ್ಥಿತಿಗನುಗುಣವಾಗಿ ಸುಖವನ್ನು ಭೋಗಿಸುವುದು ಅವನ ಕರ್ತವ್ಯವಾಗಿರುತ್ತದೆ. ಆದರೆ ಅದು ಭಗವಂತನ ಅಥವಾ ವೇದಗಳ ದಿಗ್ದರ್ಶನದಂತೆ ಇರಬೇಕು. ವೇದಗಳು ಭಗವಂತನ ನೇರವಾದ ಮಾತುಗಳೆಂದು ಭಾವಿಸಲಾಗಿದೆ. ನೋಡಿ, ಇಲ್ಲಿ ಗುರುಗಳು ನಮಗೆ ಬರುವಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ನಮಗೂ ಅನಿಸಿರುತ್ತಿದ್ದು, ಕರ್ದಮ ಮುನಿಗಳು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರೆದಿರೋರು, ಅವರು ಎಲ್ಲ ಸಾಧನೆ ಮಾಡಿರುವಂಥವ್ರು, ಅವರು ಯಾಕೆ ಮತ್ತೆ ಭಗವಂತನನ್ನು ನೋಡಿದ ತಕ್ಷಣ ನನಗೆ ಮೋಕ್ಷ ಕೊಡು ಅಂತ ಕೇಳಲಿಲ್ಲ ಅನ್ನುವಂಥ ಪ್ರಶ್ನೆ ನಮಗೆ ಬರಬಹುದು. ಅಥವಾ ಭಗವಂತನನ್ನೇ ನೋಡಿದ ಮೇಲೆ, ಅವನ ಅನುಭವ ಆದಮೇಲೆ ಭೌತಿಕ ಜೀವನದಲ್ಲಿ ನಾನು ಏನನ್ನೋ ಅನುಭವಿಸ್ಬೇಕು, ಆ ಭೌತಿಕ ಜೀವನದಲ್ಲಿ ನನಗೆ ಹೆಂಡತಿ ಬೇಕು ಅಂತೆಲ್ಲ ಕೇಳ್ತಾರಲ್ವಾ. ಸೊ ಆ ಭೌತಿಕವನ್ನು ಅನುಭವಿಸ್ಬೇಕು ಅಂತ ಅವ್ರು ಯಾಕೆ ಇಷ್ಟಪಟ್ಟರು ಅಂತಂದ್ಬಿಟ್ಟು ಇಲ್ಲಿ ನಮಗೆ ಪ್ರಶ್ನೆ ಬರ್ಬೋದು. ಈ ಮಾತಿಗೆ ಏನಪ್ಪ ಉತ್ತರ ಅಂತಂದರೆ, ಪ್ರತಿಯೊಬ್ಬ ಜೀವಿನೂ ಕೂಡ ಭೌತಿಕ ಬಂಧನದಿಂದ ಬಿಡುಗಡೆಯಾಗೋದಕ್ಕೆ ಯೋಗ್ಯತೆ ಇಲ್ಲದೆ ಇರೋನಾಗಿರ್ತಾನೆ. ಎಲ್ಲರೂ ಸಶಕ್ತರಾಗಿರೋದಿಲ್ಲ, ಆಯಿತಾ? ಅದಕ್ಕೊಂದು ಅರ್ಹತೆ ಅಂತ ನಾವು ಪಡಿಬೇಕಾಗತ್ತೆ, ಗಳಿಸ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನು ಈಗಿರುವಂತಹ ಸ್ಥಿತಿಗೆ ಅನುಗುಣವಾಗಿ ಏನು ಸುಖ ನಮ್ಗೆ ಭೋಗಿಸೋದಿದೆಯೋ ಅದನ್ನೆಲ್ಲ ಭೋಗಿಸ್ಬೇಕಾಗಿರೋದು ನಮ್ಮ ಕರ್ತವ್ಯವಾಗಿರುತ್ತೆ. ಆದರೆ ಅದು ನನಗಿಷ್ಟ ಬಂದಂಗೆ ನಾನು ಅದನ್ನೆಲ್ಲ ಭೋಗಿಸೋದಲ್ಲ. ನಮ್ಮ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಭಗವಂತ ಹೇಳಿರೋದು ಇದೆಲ್ಲವನ್ನ ನಾವು ತಿಳ್ಕೋಬೇಕು. ಭಗವಂತ ಎಲ್ಲಿ ಹೇಳಿದ್ದಾನೆ ಅಂದರೆ ಭಗವದ್ಗೀತೆನಲ್ಲಿ ಅವನು ಎಲ್ಲವನ್ನೂ ಹೇಳ್ಬಿಟ್ಟಿದ್ದಾನೆ. ಮತ್ತು ವೇದಗಳೆಲ್ಲ ಬಂದಿರೋದು ಎಲ್ಲಿಂದ? ಭಗವಂತನಿಂದಾನೆ. ಸೊ ಆ ವೇದಗಳ ಮತ್ತು ಭಗವಂತನ ದಿಗ್ದರ್ಶನದ ಹಾಗೆ ನಾವು ನಡ್ಕೊಳ್ಬೇಕಾಗತ್ತೆ. ವೇದಗಳೆಲ್ಲ ಭಗವಂತನ ನೇರವಾದ ಮಾತುಗಳು ಅಂತಲೇ ಹೇಳಿದ್ದಾರೆ. ಭಗವಂತನು ನಮಗೆ ಬೇಕಾದ ಹಾಗೆ ಭೌತಿಕ ಜೀವನವನ್ನು ಅನುಭವಿಸಲು ಅವಕಾಶವನ್ನು ಒದಗಿಸುವನು. ಅದೇ ವೇಳೆಯಲ್ಲಿ ವೇದಗಳಿಗೆ ಅನುಸಾರವಾಗಿ ನಡೆದುಕೊಳ್ಳುವ ವಿಧಿವಿಧಾನಗಳನ್ನು ದಿಗ್ದರ್ಶಿಸುವನು. ಇದರಿಂದ ಜೀವಿಯು ಕ್ರಮವಾಗಿ ಭೌತಿಕ ಬಂಧನದಿಂದ ಬಿಡುಗಡೆಗೊಳ್ಳುವ ಹಂತಕ್ಕೆ ಏರಬಹುದಾಗಿದೆ. ಭೌತ ಪ್ರಕೃತಿಯ ಮೇಲೆ ಅಧಿಪತ್ಯ ನಡೆಸುವ ಇಚ್ಛೆಗಳನ್ನು ಈಡೇರಿಸುವುದಕ್ಕಾಗಿ ಭೌತ ಜಗತ್ತಿಗೆ ಬಂದಿರತಕ್ಕ ಬದ್ಧಾತ್ಮರು ಪ್ರಕೃತಿ ನಿಯಮಗಳಿಂದ ಬದ್ಧರಾಗಿರುತ್ತಾರೆ. ಅತ್ಯುತ್ತಮವಾದ ಜೀವನ ಮಾರ್ಗವೆಂದರೆ ವೇದದ ನಿಯಮಗಳನ್ನು ಅನುಸರಿಸುವುದು. ಅದು ಕ್ರಮೇಣ ಒಬ್ಬನಿಗೆ ಮೋಕ್ಷದ ಗತಿಗೆ ಏರಲು ನೆರವಾಗುವುದು. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವಂತ ಏನು ಮಾಡ್ತಾನೆ, ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಮ್ಮ ಜೀವನವನ್ನು, ಅಂದರೆ ಈ ಭೌತಿಕ ಜೀವನವನ್ನು ಅನುಭವಿಸೋದಕ್ಕೆ ನಮ್ಗೆ ಏನೆಲ್ಲ ಅವಕಾಶಗಳನ್ನು ಕೊಡಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಡ್ತಾನೆ. ಅದ್ರ ಜೊತೆಗೆ ಏನು ಮಾಡ್ತಾನೆ, ವೇದಗಳಿಗೆ ಅನುಸಾರವಾಗಿ ಅದನ್ನು ನಾವು ನಡ್ಕೋಬೇಕು. ಆ ರೀತಿ ನಮಗೆ ಕೆಲವೊಂದು ವಿಧಿವಿಧಾನಗಳನ್ನೆಲ್ಲ ಹೇಳಿರ್ತಾನೆ. ಆ ರೀತಿ ನಾವು ನಡ್ಕೊಂಡಾಗ ಒಬ್ಬ ಜೀವಿ ಏನು ಮಾಡ್ತಾನೆ, ಕ್ರಮವಾಗಿ ಭೌತಿಕ ಬಂಧನದಿಂದ
ಬಿಡುಗಡೆ ಆಗ್ತಾ 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 ಒಂದು ಹಂತಕ್ಕೆ ಬರ್ತಾನೆ. ಆಯ್ತಾ? ಹೇಗೆ ಇದರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋದಕ್ಕೆ ಭಗವಂತ ವೇದಗಳನ್ನು ಕೊಟ್ಟಿದ್ದಾನೆ. ಯಾಕೆಂದರೆ ಭೌತಿಕ ಪ್ರಕೃತಿಯ ಮೇಲೆ ನಾವು ಅಧಿಪತ್ಯವನ್ನು ನಡೆಸಬೇಕು, ನಾನೇ ಅಲ್ಲಿ ಒಡೆಯನಾಗಿರಬೇಕು ಅನ್ನುವಂಥ ಇಚ್ಛೆಯನ್ನು ಈಡೇರಿಸೋದಕ್ಕೋಸ್ಕರ ಅವನು ಈ ಒಂದು ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಜೀವಿಗಳು ಅದಕ್ಕೋಸ್ಕರ ಇಲ್ಲಿ ಬಂದಿರುವಂಥದ್ದು. ಅವರನ್ನು ಬದ್ಧಾತ್ಮರು ಅಂತ ಕರೀತಾರೆ ಅಂತ ನಾವು ಬೇಕಾದಷ್ಟು ಸರಿ ತಿಳ್ಕೊಂಡಿದ್ದೀವಿ ಅಲ್ವಾ? ಅದಕ್ಕೆ ನಾವೇನು ಮಾಡ್ತೀವಿ, ಈ ಒಂದು ಪ್ರಕೃತಿ ನಿಯಮಗಳಿಗೆ ನಾವು ಬದ್ಧರಾಗಿರ್ತೀವಿ. ಸೊ ಅದಕ್ಕೆ ಒಂದು ಒಳ್ಳೆ ಮಾರ್ಗವನ್ನು ಹೇಳ್ತಾ ಇದ್ದಾರೆ. ವೇದದ ನಿಯಮಗಳನ್ನು ನಾವು ಅನುಸರಣೆ ಮಾಡ್ಕೊಳ್ತಾ ಹೋಗಬೇಕು. ಅದೇನು ಮಾಡುತ್ತೆ ಅಂತಂದರೆ, ನಮ್ಮನ್ನು ಭೌತಿಕ ಜೀವನದಲ್ಲಿ ನಾವು ಏನೇನು ಸುಖ ಭೋಗಗಳನ್ನು ಅನುಭವಿಸ್ಬೇಕು ಅಂತಿರ್ತೀವೋ ಅದನ್ನು ಅನುಭವಿಸ್ತಾ ಜೊತೆಗೆ ನಾವು ಆಧ್ಯಾತ್ಮಿಕದ ಕಡೆ ಹೇಗೆ ಹೋಗೋದು, ಹೋದ್ಮೇಲೆ ನಾವು ಈ ಭೌತಿಕದನ್ನೆಲ್ಲ ಬಿಡ್ತೀವಿ. ಆಟೋಮೆಟಿಕ್ಕಾಗಿ ಅದು ಒಂದೊಂದೇ ನಮ್ಮನ್ನು ಬಿಡ್ತಾ ಹೋಗುತ್ತೆ. ಈಗ ನಾವು ಈ ಧರ್ಮಗ್ರಂಥಗಳನ್ನೆಲ್ಲ ಓದೋದಕ್ಕೆ ಮುಂಚೆ ಹೇಗಿದ್ವಿ ಅನ್ನೋದನ್ನ ಒಂದ್ಸರಿ ನಾವು ಹಿಂದೆ ಹೋಗಿ ನೋಡಿದಾಗ ನಮಗೆ ಆಧ್ಯಾತ್ಮಿಕತೆ ಅನ್ನೋದೇ ಏನೂ ಗೊತ್ತಿರೋದಿಲ್ಲ. ಬರೀ ಭೌತಿಕದಲ್ಲೇ ಮುಳುಗಿದ್ವಿ. ಯಾವಾಗ ನಾವು ಸ್ವಲ್ಪ ಕೇಳೋದು, ಸತ್ಸಂಗದಲ್ಲಿ ಭಾಗಿಯಾಗೋದು, ಧರ್ಮಗ್ರಂಥಗಳನ್ನು ಓದೋದು ಇದೆಲ್ಲ ಮಾಡ್ತಾ ಬಂದ್ವೋ, ಈಗ ನಾವಿರೋ ಸ್ಥಿತಿಗೆ ಮತ್ತು ಮೊದಲಿದ್ದ ಸ್ಥಿತಿಗೂ ಡಿಫ್ರೆನ್ಸ್ ಇದೆ ಅಲ್ವಾ? ಸ್ವಲ್ಪನಾದರೂ ನಾವು ಮುಂದುವರೆದಿರ್ತೀವಿ. ಇದು ಈ ಸತ್ಸಂಗದ ಒಂದು ಮಹಿಮೆ ಅಂತ ಹೇಳ್ಬೋದು. ಸೊ ಕರ್ದಮ ಮುನಿ ಭಗವಂತನನ್ನ ಶುಕ್ಲ ಎಂದು ಸಂಬೋಧಿಸುತ್ತಾನೆ. ಇದರ ಅರ್ಥ ಧರ್ಮದ ಮಾರ್ಗದರ್ಶಿ ಎಂದು. ಪುಣ್ಯಶಾಲಿಯಾದವನು ಧರ್ಮದ ನಿಯಮಗಳನ್ನು ಅನುಸರಿಸಬೇಕು, ಏಕೆಂದರೆ ಅಂತಹ ನಿಯಮಗಳು ಸ್ವತಃ ಭಗವಂತನಿಂದ ಅನುಮೋದನೆಗೊಂಡಿರುತ್ತದೆ. ಅಂದರೆ ಇಲ್ಲಿ ಕರ್ದಮ ಮುನಿ ಭಗವಂತನನ್ನ ಶುಕ್ಲ ಅಂತ ಕರೀತಾರೆ. ಏನು ಅದರ ಅರ್ಥ ಅಂತಂದರೆ ಧರ್ಮದ ಮಾರ್ಗದರ್ಶಿ, ಅಂದರೆ ಧರ್ಮವನ್ನು ತಿಳಿಸುವಂಥವನು, ಮಾರ್ಗದರ್ಶನವನ್ನು ಕೊಡುವಂಥವನು ಅಂತಂದ್ಬಿಟ್ಟು. ಈಗ ಒಬ್ಬ ಮನುಷ್ಯ ಪುಣ್ಯಶಾಲಿಯಾಗಿದ್ದರೆ ಅವನೇನು ಮಾಡ್ತಾನೆ, ಧರ್ಮದ ನಿಯಮಗಳನ್ನು ಅನುಸರಣೆ ಮಾಡಬೇಕು ಅವನು, ಆದರೆ ಮಾಡ್ತಾನವನು. ಯಾಕೆ ಅಂದರೆ ಅಂಥ ನಿಯಮಗಳೆಲ್ಲ ಭಗವಂತನಿಂದನೇ ಸ್ವಯಂ ಬಂದಿರೋದು ಅಂತ ಅವನು ಗೊತ್ತಿರುತ್ತೆ. ಆದ್ದರಿಂದ ಒಬ್ಬ ಒಳ್ಳೆಯ ಮನುಷ್ಯ ನಮ್ಮ ಧರ್ಮಗ್ರಂಥಗಳಲ್ಲಿ ಏನು ಹೇಳಿದಾರೋ ಅದರ ರೀತಿ ನಡ್ಕೊಳ್ಳೋದಕ್ಕೆ ಅವನು ಇಷ್ಟಪಡ್ತಾನೆ. ಯಾವನೊಬ್ಬನೂ ಧರ್ಮವನ್ನು ತಯಾರಿಸಲಾರನು ಅಥವಾ ಸೃಷ್ಟಿಸಲಾರನು. ಧರ್ಮವು ಭಗವಂತನ ಕಟ್ಟಳೆಗಳನ್ನು ಅಥವಾ ನಿಯಮಗಳನ್ನು ಕುರಿತು ಇರುತ್ತದೆ. ಧರ್ಮವೆಂದರೆ ತನಗೆ ಶರಣಾಗತಿಯಾಗುವುದೆಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆದುದರಿಂದ ಜೀವಿಯು ವೇದದ ನಿಯಮಗಳನ್ನು ಅನುಸರಿಸಬೇಕು ಮತ್ತು ಪರಮ ಪ್ರಭುವಿಗೆ ಶರಣಾಗಬೇಕು, ಏಕೆಂದರೆ ಅದು ಮಾನವ ಜೀವನದಲ್ಲಿ ಪರಿಪೂರ್ಣತೆಯ ಕೊನೆಯ ಲಕ್ಷ್ಯವಾಗಿರುತ್ತದೆ. ಜೀವಿಯು ಪುಣ್ಯ ಜೀವನವನ್ನು ನಡೆಸಬೇಕು, ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸಬೇಕು, ವಿವಾಹಿತನಾಗಬೇಕು ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಉನ್ನತಿಯ ಹಂತಕ್ಕೆ ಏರುವುದಕ್ಕಾಗಿ ಶಾಂತಿಯುತವಾಗಿ ಬಾಳಬೇಕು. ನೋಡಿ, ಇಲ್ಲಿ ಧರ್ಮದಿಂದ ನಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಆ ಧರ್ಮ ಏನಿದೆಯೋ ಅದು ಭಗವಂತನಿಂದನೇ ಬಂದಿರುವಂಥದ್ದು. ಆ ನಿಯಮಗಳು ಧರ್ಮಗ್ರಂಥಗಳಲ್ಲಿ ಏನಿದೆಯೋ ಅದನ್ನೆಲ್ಲ ಯಾರು ಈ ಧರ್ಮವನ್ನು ತಯಾರು ಮಾಡೋದಕ್ಕಾಗಲ್ಲ, ಸೃಷ್ಟಿ ಮಾಡೋದಕ್ಕೂ ಆಗಲ್ಲ. ಈಗ ನನ್ನ ಧರ್ಮ ನಿನ್ನ ಧರ್ಮ ಅಂತ ಹೇಳ್ತೀವಲ್ಲ, ಅದೆಲ್ಲ ಸುಳ್ಳು ಧರ್ಮಗಳು. ಭಗವಂತನ ಧರ್ಮ ಅಂತಂದರೆ ಅದು ಒಂದೇ ಇರೋದು, ಸನಾತನವಾಗಿರುವಂಥದ್ದು. ಆ ಧರ್ಮ ಅಂದರೆ ಅದರಲ್ಲಿ ಭಗವಂತನ ಕಟ್ಟಳೆಗಳು, ಅಂದರೆ ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಈ ಒಂದು ನಿಯಮಗಳನ್ನು ಹೇಳಿರುವಂಥದ್ದು ಅಷ್ಟೇನೆ. ಅದು ಈ ರೀತಿ ಇರಬೇಕು, ಈ ರೀತಿ ಇರಬಾರ್ದು ಅನ್ನೋದ್ರ ಬಗ್ಗೆ ಹೇಳಿರ್ತಾನೆ. ಧರ್ಮ ಅಂತಂದರೆ ಭಗವಂತ ಏನು ಹೇಳಿದಾನೆ ಭಗವದ್ಗೀತೆಯಲ್ಲಿ ಅಂತಂದರೆ, ನನಗೆ ಶರಣಾಗತಿ ಆಗೋದು ಒಂದೇ ಧರ್ಮ ಅಂತ ಹೇಳಿದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿಲ್ವಾ? ಎಲ್ಲ ಧರ್ಮಗಳನ್ನು ನೀನೇನು ಹುಟ್ಟಾಕೊಂಡಿದ್ಯೋ ಅದನ್ನೆಲ್ಲ ಬಿಟ್ಬಿಡು, ಇದು ಅದು ಅದು ಇದು ಅನ್ನೋದೆಲ್ಲ ಬಿಟ್ಟು ಹಾಕಿ ನನಗೆ ಶರಣಾಗತಿ ಆಗು ಸಾಕು ಅಂತಾನೆ ಹೇಳಿದಾನಲ್ವಾ? ಅದಕ್ಕೋಸ್ಕರನೇ ಜೀವಿಯಾಗಿರುವಂಥವನು ವೇದದ ನಿಯಮಗಳನ್ನು ಅನುಸರಣೆ ಮಾಡಬೇಕು ಮತ್ತು ಭಗವಂತನಿಗೆ ನಾವು ಶರಣಾಗಬೇಕು. ಯಾಕೆ ಅಂತಂದರೆ ಅದು ಮನುಷ್ಯ ಜೀವನದಲ್ಲಿ ಪರಿಪೂರ್ಣತೆಯ ಕೊನೆಯ ಒಂದು ಲಕ್ಷ್ಯ. ನಮ್ಮ ಗುರಿ ಏನು? ನಾವಿಷ್ಟೆಲ್ಲ ಮಾಡ್ತಾ ಇದ್ದೀವಲ್ವಾ, ಒಬ್ಬೊಬ್ಬರು ಒಂದೊಂದು ಸಾಧನೆಗಳನ್ನು ಮಾಡ್ತಾ ಇದ್ದೀವಿ. ಇದೆಲ್ಲದರ ಒಂದು ಲಕ್ಷ್ಯ ಏನಪ್ಪ ಅಂತಂದರೆ ಆ ಭಗವಂತನ ಪ್ರಾಪ್ತಿ, ಅವನನ್ನು ಪಡ್ಕೊಳ್ಳೋದು, ಅವನಿಗೆ ಶರಣಾಗೋದು, ಅವನನ್ನು ಪ್ರೀತಿಸೋದು ಇದೆ ಅಲ್ವಾ? ಸೊ ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡೋದು. ಜೀವಿ ಪುಣ್ಯ ಜೀವನವನ್ನು ನಡೆಸಬೇಕು ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಣೆ ಮಾಡಬೇಕು ಮತ್ತು ಮದುವೆಯಾಗಬೇಕು ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಉನ್ನತಿಯ ಹಂತಕ್ಕೆ ನಾವು ಏರಬೇಕು. ಏರಿ
ಶಾಂತಿಯುತವಾಗಿ ನಾವು ಬಾಳಬೇಕು, ಇದು ಮನುಷ್ಯ ಮಾಡಬೇಕಾಗಿರುವಂಥದ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ಜೀವಿ ಹೇಗಿರಬೇಕು ಅಂತಂದರೆ ಅವನು ಪುಣ್ಯವಾದಂತಹ ಒಂದು ಜೀವನವನ್ನು ನಡೆಸಬೇಕು, ಅಂದರೆ ಒಂದು ಒಳ್ಳೆಯ ಜೀವನವನ್ನು ನಡೆಸಬೇಕು. ಧಾರ್ಮಿಕ ವಿಧಿವಿಧಾನಗಳು ಏನು ಹೇಳಿದಾರೋ ಅದನ್ನೆಲ್ಲ ಅನುಸರಣೆ ಮಾಡಬೇಕು, ಮದುವೆ ಆಗಬೇಕು, ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಉನ್ನತಿಯ ಹಂತಕ್ಕೇರೋದಕ್ಕೆ ಏನು ಬೇಕೋ ಅಂಥ ಒಂದು ಶಾಂತಿಯುತವಾದಂತಹ ಬಾಳನ್ನು ನಾವು ಬಾಳಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.